ನಿಮಗೆ ಯಾವಾಗಲೂ ವ್ಲಾಗಲ್ಲಿ ಒಂದೇ ಪಾಯಿಂಟ್ ಆಫ್ ವ್ಯೂ, ಈ ಥರ ಪಾಯಿಂಟ್ ಆಫ್ ವ್ಯೂ ಕೊಟ್ಟು ಬೋರ್ ಆಗಿದೆ, ಆಡಿಯನ್ಸ್ನ ಎಂಟರ್ಟೈನ್ಡ್ ಆಗಿ ಇಡಬೇಕು ಅನಿಸಿದೆ ಸ್ನೇಹಿತರೆ, ನೀವು ಈ ಪಾಯಿಂಟ್ ಆಫ್ ವ್ಯೂನ ಎಕ್ಸ್ಪ್ಲೋರ್ ಮಾಡ್ಬೋದು. ಆ್ಯಂಡ್ ಅದ್ರ ಜೊತೆಗೆ ಈ ಪಾಯಿಂಟ್ ಆಫ್ ವ್ಯೂ ಆ್ಯಂಡ್ ಈ ಪಾಯಿಂಟ್ ಆಫ್ ವ್ಯೂ, ಇದಿಷ್ಟು ಪಾಯಿಂಟ್ ಆಫ್ ವ್ಯೂಸ್ನ ಇದರ ಜೊತೆ ಇನ್ನೂ ಸುಮಾರಷ್ಟು ಪಾಯಿಂಟ್ ಆಫ್ ವ್ಯೂಸ್ನ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು ಸ್ನೇಹಿತರೆ. ಎಲ್ಲವೂ ನಿಮ್ಮ ಕ್ರಿಯೇಟಿವಿಟಿ ಮೇಲಿರುತ್ತೆ. ಸೊ ಇದನ್ನು ನೀವು ಮಾಡಬೇಕು ಅಂತಂದರೆ ನಿಮಗೆ ಈ ಒಂದು ಎಕ್ವಿಪ್ಮೆಂಟ್ ಬೇಕಾಗತ್ತೆ ಸ್ನೇಹಿತರೆ. ಸೊ ನೋಡ್ತಾ ಇರಿ, ಈ ವಿಡಿಯೋನ ಪೂರ್ತಿ ನೋಡಿ, ಯಾವ ಎಕ್ವಿಪ್ಮೆಂಟ್ ಅದು ಆ್ಯಂಡ್ ಇದನ್ನು ಹೆಂಗೆ ಯೂಸ್ ಮಾಡೋದು ಎಲ್ಲದನ್ನು ನಾನು ಡೀಟೇಲ್ಡಾಗಿ ಕವರ್ ಮಾಡಿದ್ದೀನಿ. ಆ್ಯಂಡ್ ಇದೇ ಒಂದು ಬ್ರ್ಯಾಂಡಿಗೆ ಯಾಕೆ ಹೋದೆ ನಾನು, ಇದೇ ಮಾಡೆಲ್ನ ಯಾಕೆ ಪರ್ಚೇಸ್ ಮಾಡಿದೆ ಅನ್ನೋದನ್ನು ಕೂಡ ಡೀಟೇಲ್ಡಾಗಿ ಹೇಳಿದ್ದೀನಿ. ಸೊ ಕೀಪ್ ವಾಚಿಂಗ್ ದಿಸ್ ವಿಡಿಯೋ ಟಿಲ್ ದಿ ಎಂಡ್, ಎಂಜಾಯ್ ಇಟ್. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಯನ್. ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಸೊ ಈಗ ನೀವು ಆಲ್ರೆಡಿ ಸಿನಿಮ್ಯಾಟಿಕ್ಸ್ ಅಲ್ಲಿ ನೋಡಿದ್ರಿ. ಸೊ ನಾವು ರಿವ್ಯೂ ಮಾಡ್ತಾ ಇರೋದು ಕ್ಯಾಮೆರಾ ಬ್ರಾಕೆಟ್ ಸ್ನೇಹಿತರೆ, ಮೋಟೋವುಲ್ಫ್ ಬ್ರ್ಯಾಂಡ್ನ ಕ್ಯಾಮೆರಾ ಬ್ರಾಕೆಟ್ ಇದು. ಸೊ ನೀವು ಆಗಲೇ ಟ್ರೈಲರ್ ವಿಡಿಯೋದಲ್ಲಿ ನೋಡಿರೋ ಪ್ರಕಾರ ಡಿಫ್ರೆಂಟ್ ಆ್ಯಂಗಲ್ಸಲ್ಲಿ ನೀವು ಇದನ್ನು ಮೌಂಟ್ ಮಾಡ್ಬೋದು. ಸೊ ಈ ಬಾಕ್ಸಲ್ಲಿ ಏನೇನು ಕಂಟೆಂಟ್ಸ್ ಬರುತ್ತೆ ಆ್ಯಂಡ್ ಇದನ್ನು ಮೌಂಟ್ ಮಾಡೋದು ಹೇಗೆ, ಮೌಂಟ್ ಮಾಡಿದ್ಮೇಲೆ ವ್ಯೂ ಹೆಂಗಿರುತ್ತೆ ಅಂತೆಲ್ಲ ಹೇಳಿ ನಾನು ತೋರಿಸ್ತೀನಿ ಈ ವಿಡಿಯೋನಲ್ಲಿ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಇದರ ಡೀಟೇಲ್ಡ್ ರಿವ್ಯೂ ಕೂಡ ಕೊಡ್ತೀನಿ ನಾನು. ಸ್ನೇಹಿತರೆ, ಸೊ ಇದು ಮೋಟೋವುಲ್ಫ್ನ ಮೋಟರ್ಸೈಕಲ್ ಕ್ಯಾಮೆರಾ ಬ್ರಾಕೆಟು. ಸೊ ಇದನ್ನು ನೀವು ಹ್ಯಾಂಡಲ್ ಬಾರಿಗೆ ಮೌಂಟ್ ಮಾಡ್ಬೋದು. ಹ್ಯಾಂಡಲ್ ಬಾರ್ ಅಷ್ಟೇ ಅಲ್ಲ ಸ್ನೇಹಿತರೆ, ಬೇರೆ ಸುಮಾರು ಕಡೆ ನೀವು ಮೌಂಟ್ ಮಾಡ್ಬೋದು. ಅದನ್ನು ನಾನು ಇನ್ಸ್ಟಾಲೇಷನ್ ಟೈಮಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಈ ಬಾಕ್ಸ್ ಪ್ಯಾಕೇಜಿಂಗ್ ಈ ಥರ ಬರುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ನೀವು, ಪ್ರೈಸ್ ಆ್ಯಕ್ಚುಲಿ 1799 ಇದೆ. ಇದು 2022 ವರ್ಷನ್ ಸ್ನೇಹಿತರೆ, ಹಳೆ ವರ್ಷನ್ ಕೂಡ ಇದೆ. ಹಳೆ ವರ್ಷನ್ ತೊಗೊಳಕ್ಕೆ ಹೋಗಬೇಡಿ, ಲೇಟೆಸ್ಟ್ ವರ್ಷನ್ ಆ್ಯಕ್ಚುಲಿ ಚೆನ್ನಾಗಿದೆ. ಸೊ ಇದು 1799 ಇದೆ MRP ಇದರಲ್ಲಿ, ಬಟ್ ಆ್ಯಕ್ಚುಲಿ ನಾನು ಕೊಟ್ಟಿದ್ದು 1189 ರುಪೀಸು. ಸೊ ಕ್ಲೋಸ್ ಟು 1200 ರುಪೀಸು. ಆ್ಯಂಡ್ ಇದು ತುಂಬ ಸೇಲಲ್ಲೆಲ್ಲ ನಡೀತಾ ಇರುತ್ತೆ. ಆ್ಯಕ್ಚುಲ್ ವ್ಯಾಲ್ಯೂಗೆ ತೊಗೊಳಕ್ಕೆ ಹೋಗಬೇಡಿ, ಸ್ವಲ್ಪ ವೆಯ್ಟ್ ಮಾಡಿಬಿಟ್ಟು ಸೇಲಲ್ಲಿ ಬಂದಾಗ ತೊಗೊಳ್ಳಿ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ಸ್ ಇದು ಔಟ್ ಆಫ್ ದ ಸ್ಟಾಕ್ ಕೂಡ ಇರುತ್ತೆ ಸ್ನೇಹಿತರೆ, ಅಮೆಝಾನಲ್ಲಿ. ಅದರಲ್ಲೆಲ್ಲ ಪ್ರಾಡಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೀವು ಅಲ್ಲಿ ಹೋಗಿ ರೆಫರ್ ಮಾಡ್ಬೋದು. ಆ್ಯಂಡ್ ಇದ್ರ ಬಗ್ಗೆ ಮಾತಾಡಬೇಕು ಅಂತಂದರೆ, ಇದು ಕಂಪ್ಲೀಟ್ಲಿ ಅಲ್ಯೂಮಿನಿಯಂ ಅಲಾಯ್ ಸ್ನೇಹಿತರೆ. ಕೆಲವೊಂದು ಬಿಟ್ಸ್ ಮಾತ್ರ ಪ್ಲಾಸ್ಟಿಕ್ ಇದೆ, ಈ ನಾಬ್ ಇದೆಲ್ಲ ತಿರುವುದು ಅದು, ಮತ್ತು ಕೆಲವೊಂದು ಮಾತ್ರ ಪ್ಲಾಸ್ಟಿಕ್ ಇದೆ, ಇನ್ನು ಮಿಕ್ಕಿದೆಲ್ಲ ಅಲ್ಯೂಮಿನಿಯಂ ಅಲಾಯ್ ಇದು. ಸೊ ಬನ್ನಿ, ಆ್ಯಕ್ಚುಲಿ ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು, ಲೆಟ್ಸ್ ಅನ್ಬಾಕ್ಸ್ ದಿಸ್, ಓಕೆನಾ. ಸೊ ಇದನ್ನು ಅನ್ಬಾಕ್ಸ್ ಮಾಡಿದ ತಕ್ಷಣ ನಿಮಗೆ ಕೆಲವೊಂದು ಪ್ಯಾಕೆಟ್ ಸಿಗುತ್ತೆ. ಓಕೆ, ಸೊ ಇದು ಒಂದು ಮಿರರ್ ಮೌಂಟ್, ಆ್ಯಕ್ಚುಲಿ ಮಿರರ್ ಮೌಂಟ್ ಬಾಲ್ ಇದೆ ಇದರಲ್ಲಿ ಒಂದು. ಆ್ಯಂಡ್ ಇನ್ನೊಂದು ಕವರಲ್ಲಿ ನಿಮಗೆ ಸ್ಕ್ರೂ ಮತ್ತು ಮೌಂಟಿಂಗ್ ಬ್ರಾಕೆಟ್ಸ್ ಇದೆ, ಮತ್ತು ಒಂದು ಸ್ಪ್ಯಾನರ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ವೆರಿ ಗುಡ್. ಸೊ ನೀವು ಹೊಸ ಸ್ಪ್ಯಾನರ್ ಹುಡುಕಬೇಕು ಅನ್ನೋ ನೆಸೆಸಿಟಿ ಇರಲ್ಲ. ಆ್ಯಂಡ್ ಇದರಲ್ಲಿ ಇನ್ನೇನಿಲ್ಲ ಬಾಕ್ಸಲ್ಲಿ, ಇದು ಒಂದು ನಿಮಗೆ ಮೇನ್ ಯೂನಿಟ್, ಓಕೆನಾ. ಅದನ್ನು ಸೈಡಿಗೆ ಇಟ್ಕೊಳ್ಳೋಣ. ಮೇನ್ ಯೂನಿಟ್ ನೋಡ್ತೀರಾ ಅಂತಂದರೆ ನೋಡಿ, ಈ ಥರ ಇದೆ. ಆ್ಯಕ್ಚುಲಿ ಹೆವಿ ಇದೆ ಸ್ನೇಹಿತರೆ. ಸೊ ನೀವು ನೋಡಿ, ಈ ಒಂದು ನಾಬ್ನ ಟರ್ನ್ ಮಾಡಿದ್ರೆ ಎರಡೂ ಲೂಸ್ ಆಗುತ್ತೆ, ಇದು ಲೂಸ್ ಆಗುತ್ತೆ, ಇದು ಲೂಸ್ ಆಗುತ್ತೆ. ಸೊ ಇಲ್ಲಿಂದ ನೀವು ಆ್ಯಕ್ಚುಲಿ ಕಂಟ್ರೋಲ್ ಮಾಡ್ಬೋದು. ಸೊ ಇದನ್ನು ಟೈಟ್ ಮಾಡಿದ್ರಿ ಅಂತಂದರೆ ಇದೇನು ಅಳ್ಳಾಡಲ್ಲ, ಇದು ಅಳ್ಳಾಡಲ್ಲ ಸ್ನೇಹಿತರೆ. ಸೊ ಈ ಥರ ಇದೆ. ಆ್ಯಂಡ್ ಇದು ಮೈನ್ ಯೂನಿಟ್ಟು. ಆ್ಯಂಡ್ ಈ ಕಡೆ ಬಂತು ಅಂತಂದರೆ ನಿಮಗೆ ನೋಡ್ಬೋದು. ಸೊ ಇದು ಒಂದು 2 ಯೂನಿಟ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ, 2 ಬ್ರ್ಯಾಕೆಟ್ಸು, ಒಂದು ದೊಡ್ಡದು ಇನ್ನೊಂದು ಚಿಕ್ಕದು. ನೋಡ್ಬೋದು ನೀವಿಲ್ಲಿ ಇದೆ. ಸೊ ಒಂದು ದೊಡ್ಡದು ಇನ್ನೊಂದು ಚಿಕ್ಕದು, ಬೇಸ್ಡ್ ಆನ್ ನಿಮ್ಮ ಹ್ಯಾಂಡಲ್ ಬಾರ್ ಸೈಜ್ ಅಥವಾ ಎಲ್ಲಿ ಇನ್ಸ್ಟಾಲ್ ಮಾಡ್ತಾ ಇದ್ದೀರೋ ಅದರ ಸೈಜ್ ಮೇಲೆ ನೀವು ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಹ್ಯಾಂಡಲ್ ಬಾರಿಗಾದರೆ ದಿಸ್ ವಿಲ್ ಬಿ ಬೆಟರ್, ಯಾಕೆಂದರೆ ನಿಮಗೆ ಡಿಸ್ಟೆನ್ಸ್ ಕೂಡ ಚಿಕ್ಕದಿದೆ. ಇದು ನೋಡ್ಬೋದು ನೀವು, ಇದರ ಡಿಸ್ಟೆನ್ಸ್ ಚಿಕ್ಕದಿದೆ. ಸೊ ಹ್ಯಾಂಡಲ್ ಬಾರ್ಗೆ ಇದು ಬೆಟರ್ ಇರುತ್ತೆ. ಬೇರೆ ಎಲ್ಲೋ ಚಿಕ್ಕ ಪಾರ್ಟ್ಸಿಗೆ ಹಾಕ್ತೀರಾ ಅಂದರೆ ಇದು ಬೆಟರ್ ಇರುತ್ತೆ ಸ್ನೇಹಿತರೆ. ಬಾರ್ ಮೌಂಟು ಆ ಥರದಕ್ಕೆಲ್ಲ ಹಾಕ್ತೀರಾ ಅಂದರೆ ಇದು ಸ್ವಲ್ಪ ಫಿಟ್ ಆಗುತ್ತೆ ಕರೆಕ್ಟಾಗಿ ಅಲ್ಲಿ, ಓಕೆನಾ. ಇದೆರಡಿದೆ. ಆ್ಯಂಡ್ ನಿಮಗೆ ಇನ್ನೇನಿದೆ ಇದರಲ್ಲಿ,
ಸೊ ವೆಲ್ಕ್ರೋ ಆಲ್ರೆಡಿ ಒಂದು ಕೊಟ್ಟಿದ್ದಾರೆ ಇವರು. ಇನ್ ಕೇಸ್ ನೀವು ಯೂಸ್ ಮಾಡ್ತೀರಾ ಅಂದರೆ ವೆಲ್ಕ್ರೋ ಕೂಡ ಯೂಸ್ ಮಾಡ್ಬೋದು, ದಟ್ಸ್ ಅಪ್ ಟು ಯು. ಆ್ಯಂಡ್ ಇದೆರಡು ಕ್ಯಾಪ್ಸ್ ಕೊಟ್ಟಿದ್ದಾರೆ. ಸೊ ಲಾಸ್ಟಲ್ಲಿ ಇದು ಇನ್ಸ್ಟಾಲ್ ಮಾಡಿದ್ಮೇಲೆ ಎಂಡ್ ಕ್ಯಾಪ್ಸ್ ಇದು. ಸೊ ವಿಜುವಲಿ ನಿಮಗೆ ನೋಡೋದಕ್ಕೂ ಚೆನ್ನಾಗಿರಲಿ ಅಂತ ಹೇಳಿ ವೆರಿ ಥಾಟ್ ಪ್ರಾಸೆಸ್, ವೆರಿ ವೆಲ್ ಥಾಟ್ ಇದು. ಆ್ಯಂಡ್ ನಿಮಗೆ ಇಲ್ಲಿ ವಾಷರ್ ಮತ್ತು 2 ನಟ್ ಕೂಡ ಕೊಟ್ಟಿದ್ದಾರೆ ವಿಚ್ ಗೋಸ್ ಟು ದಿಸ್. ಸೊ ಇದರಲ್ಲಿ ವಾಷರ್ ಹಾಕ್ಬಿಟ್ಟು ನೀವು ಫಿಟ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಆ್ಯಂಡ್ ಇದನ್ನು ಫಿಟ್ ಮಾಡೋದಕ್ಕೆ ಆಲ್ರೆಡಿ ಅವರು ಸ್ಪ್ಯಾನರ್ ಕೂಡ ಕೊಟ್ಬಿಟ್ಟಿದ್ದಾರೆ ಸ್ನೇಹಿತರೆ. ಸೊ ನೀವು ಹೊಸ ಸ್ಪ್ಯಾನರ್ನ ಹುಡುಕಿ ಫಿಟ್ ಮಾಡೋ ನೆಸೆಸಿಟಿ ಇಲ್ಲ ಇದರಲ್ಲಿ. ಓಕೆನಾ. ಸೊ ಇದಿಷ್ಟು. ಸೊ ಇಲ್ಲಿಡೋಣ ಇದನ್ನು. ಆ್ಯಂಡ್ ದೆನ್ ಇನ್ನೊಂದು ಕವರಲ್ಲಿ ನಾನು ಆಗಲೇ ತೋರಿಸ್ದೆ ನಿಮಗೆ, ಬಾಲ್ ಹೆಡ್ ಇದೆ. ಬಾಲ್ ಹೆಡ್ ವಿತ್ ಮಿರರ್ ಮೌಂಟಿಂಗ್ ಕೇಪಬಿಲಿಟಿ. ಸೊ ಇದೆಲ್ಲ ನಿಮಗೆ ಅಲ್ಯೂಮಿನಿಯಂ ಅಲಾಯ್ ಸ್ನೇಹಿತರೆ. ಇದರಲ್ಲಿ ಕಂಪ್ಲೀಟ್ಲಿ ಎಲ್ಲನೂ ಅಲ್ಯೂಮಿನಿಯಂ ಅಲಾಯೇ. ಇದೊಂದು ಸ್ಕ್ರೂ ಬಿಟ್ಟರೆ ಮತ್ತು ಇದು ಬಿಟ್ಟರೆ ನಿಮ್ಗೆ ಮಿಕ್ಕಿದ ಎಲ್ಲ ಅಲ್ಯೂಮಿನಿಯಂ ಅಲಾಯ್ ಸ್ನೇಹಿತರೆ. ಸೊ ಇದೇ ನಾನು ಮೇನ್ ರೀಸನ್ ಈ ಒಂದು ಬ್ರ್ಯಾಂಡಿಗೆ ಹೋಗಿದ್ದು. ಅಮೆಝಾನಲ್ಲಿ ನೀವು ನೋಡ್ತೀರಾ ಅಂತಂದರೆ ಅಥವಾ ಆನ್ಲೈನಲ್ಲಿ ಎಲ್ಲೇ ನೋಡ್ತೀರಾ ಅಂದ್ರೂ ಬೇರೆ ಬೇರೆ ಬ್ರ್ಯಾಂಡಿನ ಎಷ್ಟೊಂದು ಇದಿದೆ. ಅದರಲ್ಲೆಲ್ಲ ನಿಮಗೆ ಇದರ ಪ್ಲಾಸ್ಟಿಕ್ ಇರ್ತಾಯಿತ್ತು, ಇಲ್ಲ ಐರನ್ ಇರ್ತಾಯಿತ್ತು, ಕಬ್ಬಿಣದ್ದು ಇರ್ತಾಯಿತ್ತು. ಸೊ ಪ್ಲಾಸ್ಟಿಕ್ ತೊಗೋಬೇಕಾದ್ರೆ ಎಚ್ಚರವಾಗಿರಿ. ಯಾಕೆ ಅಂತಂದರೆ ನೀವು ಇದಕ್ಕೆ ಮೌಂಟ್ ಮಾಡ್ತಾ ಇರೋದು ಸ್ನೇಹಿತರೆ ಎಷ್ಟೋ ಸಾವಿರ ವರ್ತ್ನ ಕ್ಯಾಮೆರಾ. ಸೊ ಆ ಕ್ಯಾಮೆರಾನ ಮೌಂಟ್ ಮಾಡ್ತೀರಾ ಅಂತಂದರೆ ಒಂದು ಸ್ವಲ್ಪ ದುಡ್ಡು ಎಕ್ಸ್ಟ್ರಾ ಕೊಟ್ಟು ಒಳ್ಳೆ ಗಟ್ಟಿ ಇರೋ ಒಂದು ಇದನ್ನು ಎಕ್ವಿಪ್ಮೆಂಟ್ನ ತೊಗೋಬೇಕಾಗತ್ತೆ ನೀವು. ಇಲ್ಲ ಅಂದರೆ ನೀವು ಕ್ಯಾಮೆರಾನೇ ರಿಸ್ಕಲ್ಲಿ ಇಡ್ತೀರ ಸ್ನೇಹಿತರೆ. ಬರೀ ಯೂನಿಟ್ ಅಲ್ಲ, ಇಡೀ ಕ್ಯಾಮೆರಾನ ರಿಸ್ಕಲ್ಲಿ ಇಟ್ಟಿರ್ತೀರ. ಸೊ ಬಿ ವೆರಿ ವೆರಿ ಕೇರ್ಫುಲ್ ಅಬೌಟ್ ಇಟ್. ಅದೊಂದು. ಮತ್ತು ಇನ್ನೊಂದು ಐರನ್ದು ತೊಗೊಳ್ಬೇಡಿ. ಯಾಕೆ ಹೇಳ್ತೀನಿ ಅಂತಂದರೆ ಯೂಶ್ವಲಿ ನೀವು ಇದನ್ನೆಲ್ಲಿ ಮೌಂಟ್ ಮಾಡ್ತೀರಾ, ಹ್ಯಾಂಡಲ್ ಬಾರು ಅಥವಾ ಗಾಡಿಯ ಯಾವುದೇ ಪಾರ್ಟ್ಸಲ್ಲಿ ಮೌಂಟ್ ಮಾಡ್ತೀರಾ. ಸೊ ನೀವು ರೈನಿ ಡೇಸಲ್ಲಿ ರೈಡ್ ಮಾಡ್ಬೋದು. ಸೊ ಅವಾಗೇನಾಗುತ್ತೆ, ಐರನ್ದು ಹಾಕಿದಾಗ ನಿಮಗೆ ರಸ್ಟ್ ಆಗೋ ಎಲ್ಲ ಚಾನ್ಸಸ್ ಇರುತ್ತೆ. ಆ ರಸ್ಟನ್ನ ಅವಾಯ್ಡ್ ಮಾಡಬೇಕು ಅಂತಂದರೆ ಮೆಟಲ್ ಪಾರ್ಟ್ಸ್ ಎಲ್ಲೂ ಇರಬಾರ್ದು. ಮೆಟಲ್ ಅಂದರೆ ಐರನ್ ಪಾರ್ಟ್ಸ್ ಎಲ್ಲೂ ಇರಬಾರ್ದು. ಸೊ ಅದರಿಂದ ಇದು ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ಬಾಲ್ ಹೆಡ್ಸು ಇದೆಲ್ಲ ನಿಮಗೆ ಅಲ್ಯೂಮಿನಿಯಮ್. ಸೊ ಇದೆಲ್ಲ ರಸ್ಟ್ ಆಗಲ್ಲ. ಸೊ ಅದರಿಂದ ನಾನು ಮೋಟೋವುಲ್ಫ್ ಬ್ರ್ಯಾಂಡಿಂಗಿಗೆ ಹೋದೆ. ಆ್ಯಂಡ್ ಇದು ನೀವು ನೋಡ್ಬೋದು ಹೆವಿಲಿ ಬಿಲ್ಟ್ ಇದೆ ಗುರು. ಇದು ನಿಮಗೆಲ್ಲೂ ಬೇಗ ಮುರಿಯುತ್ತೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಮತ್ತು ಒಂದು ವೆಯ್ಟ್ ಕೂಡ ಇದೆ ಇದಕ್ಕೆ. ದಟ್ಸ್ ಅ ವೆರಿ ಗುಡ್ ಥಿಂಗ್. ಓಕೆನಾ. ಸೊ ಎಲ್ಲ ಪ್ರೀಮಿಯಮ್ ಆಗಿದೆ. ನೆಕ್ಸ್ಟ್ ನಾನು ಇವಾಗ ಆ್ಯಕ್ಚುಲಿ ಬನ್ನಿ ಇನ್ಸ್ಟಾಲೇಷನ್ ತೋರಿಸ್ತೀನಿ, ಇದನ್ನು ಹೆಂಗೆ ಇನ್ಸ್ಟಾಲ್ ಮಾಡೋದು ಅಂತ ಹೇಳಿ. ನಾನು ಆ್ಯಕ್ಚುಲಿ ಇದನ್ನು ಮಿರರಿಗೆ ಇನ್ಸ್ಟಾಲ್ ಮಾಡ್ತಾ ಇಲ್ಲ, ಹ್ಯಾಂಡಲ್ ಬಾರ್ಗೆ ಡೈರೆಕ್ಟ್ ಇನ್ಸ್ಟಾಲ್ ಮಾಡ್ತೇನೆ. ಆಲ್ರೆಡಿ ಇದರಲ್ಲಿದೆ ಅಲ್ಲ. ಸೊ ನೀವೇನಾದರೂ ಮಿರರಿಗೆ ಇನ್ಸ್ಟಾಲ್ ಮಾಡಬೇಕು ಅಂತಂದರೆ ಇದನ್ನು ಲೂಸ್ ಮಾಡಿ ಸ್ಕ್ರೂನ, ಆ್ಯಂಡ್ ದೆನ್ ಇದನ್ನು ತೆಗೆದುಬಿಟ್ಟು ನೋಡಿ ಎಲ್ಲ ಡಿಸೆಂಬಲ್ ಆಗಿಬಿಡುತ್ತೆ. ಸೊ ಇದು ಸಪ್ರೇಟ್ ಆಗುತ್ತೆ, ಇದಿಷ್ಟು ಸಪ್ರೇಟ್ ಆಗುತ್ತೆ. ಸೊ ನೀವು ಮಿರರಿಗೆ ಇನ್ಸ್ಟಾಲ್ ಮಾಡ್ತೀರಾ ಅಂತಂದರೆ ಇದನ್ನು ನೀವು ಹಾಕ್ಕೊಂಡು ಟೈಟ್ ಮಾಡ್ಕೋಬೇಕಾಗತ್ತೆ. ಇದನ್ನು ಇಲ್ಲಿ ಹಾಕ್ಬಿಟ್ಟು ಅಷ್ಟೇ ಸ್ನೇಹಿತರೆ. ಸೊ ಅಷ್ಟೇ ಇರುತ್ತೆ ಡಿಫ್ರೆನ್ಸು, ಬೇರೆ ಏನೂ ಡಿಫ್ರೆನ್ಸ್ ಆಗಲ್ಲ. ಇದು ಇವಾಗ ಮಿರರಿಗೆ ಇನ್ಸ್ಟಾಲ್ ಮಾಡ್ಬೋದು. ಸೊ ನಾನು ಹೇಳ್ದಂಗೆ ನಾನು ಮಿರರಿಗೆ ಹಾಕ್ತಾಯಿಲ್ಲ. ಸೊ ನಾನು ಹಾಕ್ತಾ ಇರೋದು ಬಂದು ಹ್ಯಾಂಡಲ್ ಬಾರಿಗೆ. ಸೊ ನಾನು ಇದನ್ನು ಹ್ಯಾಂಡಲ್ ಬಾರ್ ಮೌಂಟಲ್ಲೇ ರಿಟೈನ್ ಮಾಡ್ಕೊತೀನಿ. ಆ್ಯಂಡ್ ದೆನ್ ಇದನ್ನು ಇನ್ಸ್ಟಾಲ್ ಮಾಡ್ತೀನಿ ಸ್ನೇಹಿತರೆ. ಸೊ ಬನ್ನಿ ನಾನು ನೆಕ್ಸ್ಟ್ ವ್ಯೂ ನಿಮಗೆ ಗಾಡಿ ಮೇಲೆ ಸಿಗ್ತೀನಿ. ಓಕೆ ಸ್ನೇಹಿತರೆ, ಸೊ ನಾವಿವಾಗ ಗಾಡಿಯ ಮೇಲಿದ್ದೀವಿ. ಆ್ಯಂಡ್ ಇದನ್ನು ನಾನು ಡಿಸ್ಮ್ಯಾಂಟಲ್ ಮಾಡಿದ್ದೀನಿ. ಜಸ್ಟ್ ಬಾಲ್ ಹೆಡ್ ಮಾತ್ರ ಇಟ್ಕೊಂಡಿದ್ದೀನಿ ನಾನು. ಬಾಲ್ ಹೆಡ್ ಜೊತೆಗೆ ಈ ಒಂದು ಬ್ರ್ಯಾಕೆಟು ಮತ್ತು ಅದಕ್ಕೆ ಬೇಕಾದ ವಾಷರ್ ಮತ್ತು ನಟ್ಗಳನ್ನ ಇಲ್ಲಿ ಇಟ್ಕೊಂಡಿದ್ದೀನಿ ನಾನು. ಸೊ ಇದನ್ನು ನಾವಿವಾಗ ಫಿಟ್ ಮಾಡೋಣ. ಓಕೆನಾ. ಸೊ ಇದನ್ನು ಡಿಸ್ಮ್ಯಾಂಟಲ್ ಮಾಡಿದೆ ಯಾಕೆಂದರೆ ಆಮೇಲೆ ಹಾಕ್ಕೊಳ್ಳೋಣ ಅಂತ, ಜಸ್ಟ್ ಈಸಿ ಆಗುತ್ತೆ ಇಲ್ಲಿ ಫಿಟ್ ಮಾಡೋದಕ್ಕೆ, ಅದಕ್ಕೆ. ಸೊ ಬನ್ನಿ ಹಾಕೋಣ ಆ್ಯಕ್ಚುಲಿ. ಸೊ ನೋಡಿ ಇದನ್ನು ನಾನು ಆ್ಯಕ್ಚುಲಿ ಚಿಕ್ಕದು ಬೇಡ ಅಂತಂದೆ. ಅಂದರೆ ಇನ್ನೊಂದು ಇದು ಚಿಕ್ಕದು ಇಲ್ಲಿವರೆಗೂ ಮಾತ್ರ ಬರುತ್ತೆ ಸ್ನೇಹಿತರೆ. ಸೊ ನಿಮಗೆ ಕರೆಕ್ಟಾಗಿ ಫಿಟ್ ಆಗೋಲ್ಲ ಆದ್ದರಿಂದ. ಸೊ ಇದು ಹಾಕಿ ಆಮೇಲೆ ಫಸ್ಟು ವಾಷರ್ಸ್ ಹಾಕಿ. ಓಕೆ. ಸೊ ವಾಷರ್ಸ್ ಹಾಕಿಬಿಟ್ಟು ಆಮೇಲೆ ಯು ವಿಲ್ ಹ್ಯಾವ್ ಟು ಪುಟ್ ಇನ್ ದ ನಟ್ಸು. ಓಕೆನಾ. ನಟ್ ಹಾಕ್ಬೇಕಾದ್ರೆ ಕೇರ್ಫುಲ್ಲಾಗಿ ಹಾಕಿ ಬಿದ್ದೋಗ್ಬಿಡುತ್ತೆ. ಓಕೆ. ಫಸ್ಟ್ ನಟ್ ಆಯಿತು, ಸೆಕೆಂಡ್ ನಟ್. ಆ್ಯಂಡ್ ಅದರಲ್ಲೇ ಬಾಕ್ಸಲ್ಲೇ ಕೊಟ್ಟಿದ್ದ ಒಂದು ಸ್ಪ್ಯಾನರಿಂದ ನಾನಿವಾಗ ಇದನ್ನು ಟೈಟ್ ಮಾಡ್ತೀನಿ ಸ್ನೇಹಿತರೆ. ಕೆಲವು ನಿಮಿಷಗಳ ನಂತರ ಓಕೆ, ಇದು ತುಂಬ ಹೊತ್ತು ಹಿಡಿತಾ ಇದೆ. ನಾನು ಇದನ್ನು ಫಿಟ್ ಮಾಡಿಬಿಟ್ಟು ಆಮೇಲೆ ನಿಮಗೆ ವ್ಯೂ ಹೆಂಗಿದೆ ಅಂತ ತೋರಿಸ್ತೀನಿ ಸ್ನೇಹಿತರೆ. ಓಕೆ. ಲೆಕ್ಕವಿಲ್ಲದಷ್ಟು ನಿಮಿಷಗಳ ನಂತರ ಓಕೆ ಸ್ನೇಹಿತರೆ, ಸೊ ನೋಡ್ಬೋದು ನೀವೀಗ ಆ್ಯಕ್ಚುಲಿ ಇದು ಫಿಟ್ ಆಗಿದೆ. ಈಗ ನೋಡಿ ಎಷ್ಟು ಅಲ್ಲಾಡ್ಸಿದ್ರೂ ಆ್ಯಕ್ಚುಲಿ ಅಲ್ಲಾಡ್ತಾ ಇಲ್ಲ, ಫುಲ್ಲು ಟೈಟಾಗಿ ಫಿಟ್ ಆಗಿದೆ. ಒಂದು ವಿಷಯ ನೀವು ತುಂಬ ಕೇರ್ಫುಲ್ ಆಗಿರಿ. ನೀವು ಟೈಟ್ ಮಾಡಬೇಕಾದ್ರೆ ಮೆಟಲ್ ಟ್ಯಾಂಕಿಗೆ ಅದಕ್ಕೆಲ್ಲ ಟಚ್ ಮಾಡೋಕ್ಕೆ ಹೋಗಬೇಡಿ, ಸ್ಕ್ರ್ಯಾಚಸ್ ಆಗಿಬಿಡುತ್ತೆ. ಹುಷಾರಾಗಿ ನೋಡ್ಕೊಂಡು ಮಾಡಿ ಅಷ್ಟೇನೆ. ಓಕೆನಾ. ಸೊ ನೆಕ್ಸ್ಟ್ ಇವಾಗ ನಾನು ಇದರ ಮೇಲಿನ ಪಾರ್ಟ್ನ ಇವಾಗ ಇನ್ಸ್ಟಾಲ್ ಮಾಡ್ತೀನಿ ಸ್ನೇಹಿತರೆ, ಈ ಪಾರ್ಟು. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ನಿಮಗೆ ಈ ಪಾರ್ಟ್ ಬರುತ್ತೆ. ಓಕೆ. ಸೊ ಇದು ಹಿಂಗೆ ಬರುತ್ತೆ.
ಈ ಥರ ಫಸ್ಟ್ ಒಂದು ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ, ಆಮೇಲೆ ನೀವು ಹೆಂಗೆ ಬೇಕೋ ಹಂಗೆ ಮೂವ್ ಮಾಡ್ಬೋದು. ಓಕೆ, ನಾನೇನು ಅಂದ್ಕೊಳ್ತಾ ಇದ್ದೀನಿ ಅಂದರೆ ನನಗೆ ಈ ಥರ ಬೇಕು ಸ್ನೇಹಿತರೆ ವ್ಯೂ. ಸೊ ನೋಡಿ, ನೀವು ಸ್ಟ್ರೈಟಾಗೂ ಮೇಲಕ್ಕೂ ಇಟ್ಕೋಬೋದು, ಅಥವಾ ನೀವು ಹಿಂಗೆ ಮುಂದೆ ಮಾಡಿದ್ರೆ ನಿಮಗೆ ಆ್ಯಂಗಲ್ ಆಫ್ ವ್ಯೂ ಕೂಡ ಸಿಗುತ್ತೆ. ಇಟ್ಸ್ ಆಲ್ ಅಪ್ ಟು ಯು ಆ್ಯಂಡ್ ಯುವರ್ ಕ್ರಿಯೇಟಿವಿಟಿ ಸ್ನೇಹಿತರೆ. ಸೊ ಈಗ ನಾನು ಇದಕ್ಕೆ ಕ್ಯಾಮ್ರಾನ ಫಿಕ್ಸ್ ಮಾಡಿ ಯೂಸ್ ಮಾಡ್ಬೋದು. ಆ್ಯಂಡ್ ನೀವು ಆಲ್ರೆಡಿ ನನ್ನ ಟ್ರೈಲರಲ್ಲಿ ನೋಡಿದ್ರಿ ಆ್ಯಕ್ಚುಲಿ. ಸೊ ಟ್ರೈಲರಲ್ಲಿ ನೋಡಿದ ಪ್ರಕಾರ ನೀವು ಆ್ಯಕ್ಚುಲಿ ಇಲ್ಲಿ ಬೇಕಾದರೂ ಫಿಟ್ ಮಾಡ್ಬೋದು, ಇಲ್ಲಿ ಫಿಟ್ ಮಾಡಿ ಮುಂದೆ ಕೂಡ ವ್ಯೂ ಕೂಡ ತೊಗೋಬೋದು. ಆ್ಯಂಡ್ ಈ ಜಾಗ ಇದೆಲ್ಲ, ಈ ಜಾಗಕ್ಕೆ ಫಿಟ್ ಮಾಡಿ ಹಿಂದೆಗಡೆ ವ್ಯೂ ತೊಗೋಬೋದು. ಆ್ಯಂಡ್ ಮಲ್ಟಿಪಲ್ ಏರಿಯಾಸ್ ಇದೆ ಸ್ನೇಹಿತರೆ ಫಿಟ್ ಮಾಡಿ ನಿಮಗೆ ಒಂದು ಪಾಯಿಂಟ್ ಆಫ್ ವ್ಯೂನ ತೊಗೊಳೋದಕ್ಕೆ. ಸೊ ಇಟ್ ಆಲ್ ಡಿಪೆಂಡ್ಸ್ ಅಗೇನ್ ಆನ್ ಯುವರ್ ಕ್ರಿಯೇಟಿವಿಟಿ. ನೀವು ಹೆಂಗೆ ಯೂಸ್ ಮಾಡ್ತಿರೋ ಆ ಥರ ನಿಮಗೆ ಒಂದು ಔಟ್ಪುಟ್ ಕೊಡುತ್ತೆ ಸ್ನೇಹಿತರೆ ಇದು. ಸೊ ಬನ್ನಿ, ಈಗ ನಾನೇನು ಮಾಡ್ತೀನಿ, ಗಾಡಿ ಮೇಲೆ ಕೂತು ಆ ಒಂದು ಪಾಯಿಂಟ್ ಆಫ್ ವ್ಯೂನ ತೋರಿಸ್ತೀನಿ. ಲೆಟ್ಸ್ ಗೋ. ಎಸ್ ಸ್ನೇಹಿತರೆ, ನೋಡಿ ಈ ಥರ ಕಾಣುತ್ತೆ ಈ ಒಂದು ವ್ಯೂ. ಸೊ ಈ ಒಂದು ವ್ಯೂ ನಿಮಗೆ ಬೇಕು ಅಂತಂದರೆ ನಿಮಗೆ ಈ ಥರ ಒಂದು ಮೌಂಟಿಂಗ್ ಸಿಸ್ಟಮ್ ಯೂಸ್ ಮಾಡ್ಬೋದು ಸ್ನೇಹಿತರೆ. ಆ್ಯಂಡ್ ಈ ಥರ ಒಂದು ವ್ಯೂ ಕೊಟ್ಟಾಗ ನಿಮಗೆ ಆಡಿಯನ್ಸಿಗೆ ಆ್ಯಕ್ಚುಲಿ ಒಂದು ಡಿಫ್ರೆಂಟ್ ವೇಯಲ್ಲಿ ನೀವು ಆ್ಯಕ್ಚುಲಿ ಕನೆಕ್ಟ್ ಆಗ್ಬೋದು ಆಡಿಯನ್ಸ್ ಜೊತೆ. ಸೊ ಆವಾಗ ನಿಮಗೆ ಅದೊಂದು ಡಿಫ್ರೆಂಟ್ ಫೀಲಿಂಗೇ ಇರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಈ ಒಂದು ಸೆಟಪ್ನ ಮಾಡ್ಕೊಳ್ಳೋಣ ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ. ಅದು ಇವಾಗ ಕಾಲ ಕೂಡ ಬಂದಿದೆ. ಆ್ಯಂಡ್ ಇಷ್ಟೆಲ್ಲ ಮಾಡೋದು ಸ್ನೇಹಿತರೆ ಅಗೇನ್ ನಿಮಗೋಸ್ಕರ, ನಿಮಗೋಸ್ಕರ ಅನ್ನೋದು ತಪ್ಪಾಗುತ್ತೆ. ನಾನು ಒಳ್ಳೆ ಕಂಟೆಂಟ್ ಕೊಡಬೇಕು ಅಂತ ಹೇಳಿ ಇಷ್ಟೆಲ್ಲ ಮಾಡ್ತೀನಿ. ಆ್ಯಂಡ್ ಆ ಕಂಟೆಂಟ್ನ ನಾನು ಆಬ್ವಿಯಸ್ಲಿ ನಿಮಗೆ ಡೆಲಿವರ್ ಮಾಡೋದು ಕಂಟೆಂಟ್ನ. ಸೊ ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಾ ಇರ್ತೀವಿ ಸ್ನೇಹಿತರೆ. ಅದೇ ರೀತಿ ನಿಮ್ಮದು ಒಂದು ಸ್ವಲ್ಪ ಸಪೋರ್ಟ್ ಮಾತ್ರ ಕೇಳ್ತೀವಿ ಸ್ನೇಹಿತರೆ, ಅಷ್ಟೇನೆ. ಸೊ ನಿಮ್ಮ ಸಪೋರ್ಟ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋ ಮೂಲಕ ನೀಡಬೇಕು ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಸೊ ಇಷ್ಟೇ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಬೇರೆ ಏನೂ ಮಾಡಲ್ಲ. ಸೊ ನನಗೆ ಅಂತ ಅಲ್ಲ ಸ್ನೇಹಿತರೆ, ಇದೇ ರೀತಿ ಎಫರ್ಟ್ಸ್ ಹಾಕಿ ಕಂಟೆಂಟ್ನ ನಿಮಗೋಸ್ಕರ ತಲುಪಿಸೋ ಎಷ್ಟೋ ಜನ ಕನ್ನಡದ ವ್ಲಾಗರ್ಸ್ ಇದ್ದಾರೆ. ಅವ್ರಿಗೆ ಎಲ್ಲರಿಗೂ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಸ್ನೇಹಿತರೆ. ಸೊ ಇದು ಒಂದು ವ್ಯೂ. ಆ್ಯಂಡ್ ನಾನು ಆವಾಗಲೇ ಹೇಳಿದೆ, ಇದರಲ್ಲಿ ನಿಮಗೆ ಬೇರೆ ಬೇರೆ ರೀತಿ ಕೂಡ ಕನೆಕ್ಟ್ ಮಾಡ್ಬೋದು ಅಂತ ಹೇಳಿ. ಸೊ ಆ ರೀತಿ ಕೂಡ ಕನೆಕ್ಟ್ ಮಾಡಿಕೊಂಡು ನೀವು ಹೊಸ ಹೊಸ ವ್ಯೂಸ್, ಹೊಸ ಪಾಯಿಂಟ್ ಆಫ್ ವ್ಯೂ ಇದನ್ನೆಲ್ಲ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು ಸ್ನೇಹಿತರೆ. ಸೊ ನಿಮ್ಮ ಕ್ರಿಯೇಟಿವಿಟಿ ಮೇಲೆ ಇರುತ್ತೆ ಅದು, ನೀವು ಎಲ್ಲೆಲ್ಲಿಟ್ಟು ಹೇಗೆ ಒಂದು ಇದನ್ನು ಯೂಸ್ ಮಾಡ್ಕೊಳ್ತೀರಾ ಈ ಒಂದು ಎಕ್ವಿಪ್ಮೆಂಟ್ನ ಅನ್ನೋದು. ಸೊ ಇದಿಷ್ಟು ನಾನು ಈ ವಿಡಿಯೋಗೆ ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸ್ನೇಹಿತರೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಿಮಗೇನು ಮಾಡಬೇಕು ಅಂತ ಗೊತ್ತು. ಸೊ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಸ್ನೇಹಿತರೆ, ಮೋಸ್ಟ್ ಇಂಪಾರ್ಟೆಂಟ್. ಸೊ ಇದೇ ರೀತಿ ಎಲ್ಲ ಕನ್ನಡದ ಯೂಟ್ಯೂಬರ್ಸಿಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಮೀ ರಾಯನ್ ಸೈನಿಂಗ್ ಆಫ್. ಟೇಕ್ ಕೇರ್. ಟಾಟಾ.